ಇಬ್ರು. ಅವನೇನೋ ಅಗ್ನಿವೀರ್ ಪಾಸ್ ಆಗಿ ಹೋದ. ಅವಾಗ ಇವನಿಗೆ ಬೈದಂತೆ, ಅಲ್ಲ ನೀನ್ ಇಷ್ಟೆಲ್ಲ ಚೆನ್ನಾಗಿದ್ದು ಓದಿ ಏನೋ ಒಂದು ಗೌರ್ಮೆಂಟ್ ಜಾಬ್ ಮಾಡಲ್ಲ, ಸುಮ್ನೆ ಟೈಮ್ ವೇಸ್ಟ್ ಮಾಡ್ತೀಯಲ್ಲ, ನಿಂಗೆ ನಾಚಿಕೆ ಆಗಲ್ಲ ಅಂತ ಹೇಳಿ ಏನೋ ಬೈದಂತೆ. ಅವಾಗ ಅವ್ನು ಸೀರಿಯಸ್ ಆಗಿ ಕಾಂಪಿಟೇಟಿವ್ ಎಕ್ಸಾಮ್ ಓದಕ್ ಸ್ಟಾರ್ಟ್ ಮಾಡ್ದ. ಅವತ್ತು ಅವನ್ ಫ್ರೆಂಡ್ ಬೈಲಿಲ್ಲ ಅಂದಿದ್ರೆ ಅವನು ಸುಮ್ನೆ ಟೈಮ್ ಪಾಸ್ ಮಾಡ್ತಿದ್ದ. ಅದಕ್ಕೆ ನಿಮ್ಗೆ ಯಾರಾದ್ರೂ ಏನಾದ್ರೂ ಹರ್ಟ್ ಮಾಡಿದ್ರೆ, ಮಾತಾಡಿದ್ರೆ ಅದನ್ನ ಆಗೋದೆಲ್ಲ ಒಳ್ಳೇದಕ್ಕೆ ಅಂತ ಅನ್ಕೊಟ್ರೆ ನೀವೇನ್ ಮಾಡ್ತೀರಿ, ಮನ್ಸಿಗೆ ಹಚ್ಕೊಂಡ್ಬಿಡ್ತೀರಿ. ನನ್ನ ಫ್ರೆಂಡ್ ಹಿಂಗಂದ್ರ ಕೊನೆವರೆಗೂ ಅವನನ್ನ ದ್ವೇಷ ಮಾಡ್ಬೇಕು. ಇಲ್ಲ, ನೀವೇನ್ ಅನ್ಕೋತೀರಿ, ನಿಮ್ ಫ್ರೆಂಡು ನಿಮ್ ರಿಲೇಟಿವ್ಸ್ ಬೇಕಂತ ನಿಮ್ನ ಅಸಹ್ಯ ಮಾಡ್ತಿದಂತ. ಇಲ್ಲ ಇಲ್ಲ, ನಿಮ್ಮನ್ನ ಬದಲಾಯಿಸ್ಬೇಕು ಅಂತ ಮೇಲಿರೋನು ಈ ತರ ಮಾಡ್ಸಿರ್ತಾನೆ. ಅದು ನಿಮ್ಗೆ ಅರ್ಥ ಆಗಲ್ಲ. ಆ ಮೂಮೆಂಟ್ ಎಲ್ಲ ಅವ್ನು ದ್ವೇಷ ಮಾಡಕ್ ಸ್ಟಾರ್ಟ್ ಮಾಡ್ತೀವಿ. ಅದನ್ನ ಸೀರಿಯಸ್ ಆಗಿ ತೋಡ್ರಿ, ಅವ್ನ ಯಾಕೆ ದ್ವೇಷ ಮಾಡ್ಬೇಕು? ಹೌದಾ, ಸರಿ, ನಾವೊಂದ್ ಪ್ರಯತ್ನ ಮಾಡೋಣ ಅಂತ ಆ ಹುಡುಗರ್ನ ಬದಲಾಯಿಸ್ಬೇಕು, ಅವನನ್ನ ಬೀಟ್ ಫಾರೆಸ್ಟ್ ಎಕ್ಸಾಮ್ ಕ್ಲಿಯರ್ ಮಾಡಿಸಿ ಜಾಬ್ ಮಾಡಿಸ್ಬೇಕು ಅನ್ನೋದೇ ಆ ದೇವ್ರ ಉದ್ದೇಶ ಇತ್ತು. ಅದಕ್ಕೆ ಅವನು ಅವತ್ತೇ ಪ್ಲಾನ್ ಮಾಡ್ದ. ಹಂಗೆ ನಿಮ್ಮ ಲೈಫ್ ಅಲ್ಲಿ ಏನೇ ಆಗತ್ತಲ್ಲ, ಅವು ಕಾರಣ ಇಲ್ಲದೆ ಆಗಲ್ಲ. ಅಚಾನಕ್ ಅಥವಾ ನೀವ್ ಈ ಫೀಲ್ಡಿಗೆ ಬಂದಿದ್ದೀರಿ ಅಂತಂದ್ರೆ ಮೊದ್ಲಿಂದ ಕನಸಿಟ್ಕೊಂಡು ಬಂದಿರ್ಲಿಲ್ಲ, ಯಾರೋ ಏನೋ ನಿಮ್ಗೆ ಹೇಳಿರ್ತಾರೆ, ಹೌದಾ, ಏನೋ ಇನ್ಸಿಡೆಂಟ್ ಆಗಿರುತ್ತೆ, ಅದಕ್ಕೆ ಈ ಫೀಲ್ಡಿಗೆ ಬಂದಿರ್ತೀರಾ ಅಂತಂದ್ರೆ ಆಗೋದೆಲ್ಲ ಒಳ್ಳೇದಕ್ಕೆ, ಎಲ್ಲದಕ್ಕೂ ಕಾರಣ ಇರುತ್ತೆ. ಪದೇ ಪದೇ ಸುಮ್ನೆ ನೀವು ಇವ್ರ ಬಗ್ಗೆ ಮಾತಾಡೋ ಬದಲು ವರ್ಕ್ ಜಾಸ್ತಿ ಮಾಡಿ, ಆಯ್ತಾ? ಓಕೆ.